ರೆವಿನ್ಯೂ ಅಧಿಕಾರಿಗಳು ಈ ಸರ್ವೆ ಮಾಡಲಿಕ್ಕೆ ಹೋದಾಗ ನಮಗೆ ಬೆಂಬಲ ಕೊಡಬೇಕು ಅಂತ ಅವರು ವಿನಂತಿ ಮಾಡಿದಾಗ ಅವರು ಹೋಗಿದ್ದಾರೆ. ಕಂಪ್ಲೇಂಟ್ ಕೊಟ್ಟರು ಯಾರು? ರೆವಿನ್ಯೂ ಅಧಿಕಾರಿಗಳು. ಸರಿತಾನೆ? ರೆವಿನ್ಯೂ ಅಧಿಕಾರಿಗಳ ಕಂಪ್ಲೇಂಟ್ ಮೇಲೆ FIR ಹಾಕಿದ್ದಾರೆ. SP ಅವರು ಹೇಳ್ತಾರೆ, ಈ ಇವತ್ತು ನಡೆದಂತ ಎಲ್ಲ ಘಟನೆಗಳನ್ನ ನಾನು DC ಅವರ ಗಮನಕ್ಕೆ ತರ್ತಾನೆ. ಅವ್ರೇನ್ ಸೂಚನೆ ಕೊಡ್ತಾರೋ ಅದರ ಮೇಲೆ ನಾನು ಕಾನೂನು ಮುಂದುವರಿಸ್ತೇನೆ ಅಂತ ಹೇಳಿದ್ದಾರೆ. ನಾನು ಪ್ರತಿಯೊಂದು ವಿಷಯ ಗಮನಿಸಿದ್ದೇನೆ. ಏಕೆಂದ್ರೆ ಯಾವುದೇ ಚೌಕಟ್ಟು ಮೀರಿ ಮಾತನಾಡಲಿಕ್ಕೆ ಹೋಗಲ್ಲ. IG ಅವರು ಹೋಗಿದ್ದಾರೆ, ಅವರು ಎಲ್ಲ ಕಡೆ ತಪಾಸಣೆ ಮಾಡಿದ್ದಾರೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸ್ವಲ್ಪ ಪೆಟ್ಟು ಬಿದ್ದಿದೆ ಅಂತ ಅವ್ರಿಗೆ ಒಂದು ತುರ್ತು ಚಿಕಿತ್ಸೆಯನ್ನು ಮಾಡಿಸಿ ಮನೆಗೆ ಕಳಿಸಿದ್ದಾರೆ. ಯಾರು ಆಸ್ಪತ್ರೆಯಲ್ಲಿ ಮಲಗುವಂತ ಯಾರಿಗೂ ಏಟೇನು ಬಿದ್ದಿಲ್ಲ. ಹೌದು, ಹೆಣ್ಮಕ್ಳು ಮನಸ್ಸಿನ ನೋವು, ಅವ್ರು ಹೋಗಿ ಹಾಲು ಕರಿಬೇಕು, ಜೀವನ ಮಾಡಬೇಕಲ್ಲ. ಅವ್ರ ನೋವು ಅರ್ಥ ಮಾಡಬೇಕು. ಈಗ ಅವ್ರ ಮೇಲೆ FIR ಹಾಕಿ ಅರೆಸ್ಟ್ ಮಾಡಿದರೆ ಅವ್ರ ಮನೆಗೆ ಹಾಲು ಕರೆಯೋದು ಯಾರು? 60,000 ಲೀಟರ್ ಹಾಲು ಬರ್ತಾ ಇದೆ ಅದು ಒಂದು ಏರಿಯಾದಲ್ಲಿ. ನಾನು ಶಾಸಕರಾಗಿ, ಮುಖ್ಯಮಂತ್ರಿಯಾಗಿ ಆ ಕ್ಷೇತ್ರ ಅಭಿವೃದ್ಧಿಗೆ ನನ್ನ ಕೈಲಾದ ಕೆಲಸ ಮಾಡಿದ್ದೇನೆ. ರಾಮನಗರ, ಚನ್ನಪಟ್ಟ, ನಮ್ಮ ಮುಖ್ಯಮಂತ್ರಿಗಳ ಊರು, ಅದರ ಪಕ್ಕದಲ್ಲಿ ಇನ್ನೊಂದು ಕ್ಷೇತ್ರ ಇತ್ತು, ಕನಕಪುರ ಅಲ್ಲ, ಅದಕ್ಕೆ ಬೇರೆ ನಮ್ಮ ಶಿವಲಿಂಗಿ ನಿಲ್ಲಿಸಿದೆ. ನಾನು 2 ಕ್ಷೇತ್ರದಲ್ಲೂ ನಿಂತು ಸೋತಿದ್ದು ಉಂಟು, ಒಂದ್ಸಾರಿ ಗೆದ್ದಿದ್ದು ಉಂಟು ಅಸೆಂಬ್ಲಿಗೆ. ಅದರಿಂದ ಇಲ್ಲಿ ಈ ಹೋರಾಟ ಮಾಡ್ತಕ್ಕಂಥದ್ರಲ್ಲಿ ನಾನು ದುಡ್ಕೋದಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಕಾಗದ ಬರೆದಿರೋದು 25. ಇವತ್ತು ತಾರೀಖು ಎಷ್ಟು? 25, 14 ಅಂದ್ರೆ 20 ದಿವಸದಿಂದ 20 ದಿವಸ ಆದರೂ ಕನಿಷ್ಠ ಪ್ರಮಾಣ ನಿಮ್ ಕಾಗದ ತಲುಪಿದೆ ಅಂತ ಹೇಳಿ ಒಂದು ಎಂಡಾರ್ಸ್ಮೆಂಟ್ ಅಂತ, ಹಿಂಬರ ಅಂತ ಕರೀತೀವೋ, ಎಂಡಾರ್ಸ್ಮೆಂಟ್ ಕೊಡಲಿಲ್ಲ ನನಗೆ. ನಾನು ಒಬ್ಬ ರೈತನ ಮಗ, ನನಗೆ ಯಾವ ಅಧಿಕಾರ ಇಲ್ಲ. ಈಗ ನಾನು ಮುಖ್ಯಮಂತ್ರಿನೂ ಅಲ್ಲ, ಪ್ರಧಾನಮಂತ್ರಿನೂ ಅಲ್ಲ, ಲೋಕಸಭಾ ಸದಸ್ಯನೂ ಅಲ್ಲ.
ರಾಜ್ಯಸಭಾ ಸದಸ್ಯರು. ಆದರೆ ಒಬ್ಬ ರೈತನ ಮಗನಾಗಿ ನಾನು ಪತ್ರ ಬರೆದು ಒಂದು ಎಂಡಾರ್ಸ್ಮೆಂಟ್ ಕೊಡುವ ಸೌಜನ್ಯತೆ, ಬಿಡುವಿಲ್ಲದ ಕಾರ್ಯಕ್ರಮ, ಅವ್ರಿಗೆ ಇದನ್ನು ನೋಡ್ಲಿಕ್ಕೆ ಓದಲಿಕ್ಕೆ ಸಾಧ್ಯ ಆಗಿದೆಯೋ ಇದು ಗೊತ್ತಿಲ್ಲ ನನಗೆ. ಇದರಲ್ಲಿ ಎಲ್ಲ ವಿವರ ಇದೆ, ಪ್ರತಿಯೊಂದು ವಿವರ ಇದೆ. ದಯಮಾಡಿ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೇನೆ, 1, 2, 3, 4, 5, 6 ಪುಟಕ 11 ಪೇಜ್ ಎಲ್ಲ ವಿವರ ಉಳ್ಳ ಮಾಹಿತಿಯನ್ನು ಈ ಕಾಲದಲ್ಲಿ ನಾನು ಅವರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಟ್ಟೆನು. ಅವರು ಒಬ್ಬ ರೈತನ ಮಗ, ಅವರು ರೈತರ ಸಂಕಷ್ಟದ ಬಗ್ಗೆ ಕಾಳಜಿ ವಹಿಸ್ತಾರೆ ಇದ್ದಕ್ಕಂಥ ಭಾವನೆ ಇವತ್ತೂ ಇದೆ, ನಾಳೆಗೂ ಇದೆ. ಲಘುವಾಗಿ ಮಾತನಾಡ್ತಾರೆ.